ಸೈನ್ಸ್ ವಿತ್ ಶಂಭು ಸರ್ ಅಂತ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ಹಿಂದಿನ ಕ್ಲಾಸಲ್ಲಿ ನಾವು 9th ಕ್ಲಾಸಿಗೆ ಸಂಬಂಧಪಟ್ಟಿದ್ದು 9th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಫಸ್ಟ್ ಲೆಸನ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಅದರೊಳಗಡೆ ನಾವು ವಾಟ್ ಈಸ್ ಮೀನ್ ಬೈ ಮ್ಯಾಟರ್ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ಪಾರ್ಟಿಕಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಟರ್ ಅಥವಾ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಹೇಳಿದ್ವಿ. ಜಸ್ಟ್ ಹಂಗೆ ಹೇಳಿದ್ವಿ ನಾವು. ಮ್ಯಾಟರ್ ಮೀನ್ಸ್ ಎನಿಥಿಂಗ್ ದ್ಯಾಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹೌ ಮಾಸ್ ಈಸ್ ಕಾಲ್ಡ್ ಮ್ಯಾಟರ್ ಅಂತ ಹೇಳಿತ್ತು. ನೋಡ್ರಿ ಏನು ಹೇಳ್ತೇನೆ ಇಲ್ಲೇ ಮೊನ್ನೆ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ 9th ಕ್ಲಾಸ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಲೆಸನ್ ಬಗ್ಗೆ ನಾವು ಜಸ್ಟ್ ಅದರ ಮೇನ್ ಪಾಯಿಂಟ್ಸ್ಗಳನ್ನು ಹೇಳಿದ್ವಿ. ಯಾವುದಂದ್ರೆ ಮ್ಯಾಟರ್. ಮ್ಯಾಟರ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಮ್ಯಾಟರ್? ಮ್ಯಾಟರ್ ಅಂದರೆ ವಸ್ತುಗಳು ಅಂತ ಹೇಳ್ತಾರೆ, ದ್ರವ್ಯದ ಸ್ಥಿತಿಗಳು, ದ್ರವ್ಯ ಅಂತ ಕರೀತಾರೆ ಅವನ್ನ. ವಾಟ್ ಈಸ್ ಮೀನ್ ಬೈ ಮ್ಯಾಟರ್ ಅಂತಂದ್ರೆ ಡಿಫೈನ್ ಮ್ಯಾಟರ್ ಅಂತ ಕೇಳ್ತಾರೆ. ವಾಟ್ ಈಸ್ ಮ್ಯಾಟರ್ ಅಂತ ಕೇಳ್ಬೋದು. ಎನಿಥಿಂಗ್ ದಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಹ್ಯಾವ್ ಮಾಸ್ ಆರ್ ಕಾಲ್ಡ್ ಮ್ಯಾಟರ್ ಅಂತ ಕರೀತಾರೆ. ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್. ಆಮೇಲೆ ಪಾರ್ಟಿಕಲ್ಸ್ ಅಂತ ಹೇಳಿದ್ವಿ. ಪಾರ್ಟಿಕಲ್ಸ್ ಬಗ್ಗೆ ಹೇಳಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಇದೆ ನೋಡ್ಕೊರಿ. ಇವತ್ತೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇರೋದೇನಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್. ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಮ್ಯಾಟರ್ ಅಂತ ಕೇಳ್ತಾರೆ. ಅಂದರೆ ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳದಾವ ಅಂತ ಕೇಳ್ತಾರೆ. ದ್ರವ್ಯದೊಳಗಡೆ 3 ಸ್ಥಿತಿಗಳನ್ನು ಕಾಣ್ಬೋದು, ಅಥವಾ ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್. ಬರ್ಕೋರಿ ಯಾವ ಅಂತ ನಾವು ದೇರ್ ಆರ್ There are 3 states in matter. Which are those? First one is solid, liquid and gases. ನೋಡ್ರಿ, ಒಂದನೇದು ಏನಪ್ಪ ಅಂತಂದ್ರೆ ಸಾಲಿಡ್ ಅಂತ ಹೇಳ್ತೀವಿ. ಎರಡನೇದು ಯಾವುದು ಅಂತಂದ್ರೆ ಲಿಕ್ವಿಡ್ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಒನ್ ಯಾವುದಪ್ಪ ಅಂತಂದ್ರೆ ಗ್ಯಾಸಿಯಸ್ ಅಂತ ಹೇಳ್ತೀವಿ. ನೋಡ್ರಿ ಏನಂತಂದ್ರೆ ಫಸ್ಟ್ ಒನ್ ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್. ಯಾವುದಂದ್ರೆ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಇವತ್ತು ಹೇಳ್ತೀವಿ. ಅದರೊಳಗಡೆ ಏನಪ್ಪ ಅಂತಂದ್ರೆ ನಾವು ಇದ್ರದ್ದು ಜನರಲ್ ಪ್ರಾಪರ್ಟೀಸ್ ನೋಡಿದ್ವಿ. ವಾಟ್ ಆರ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್? ಮೊನ್ನೆ ಕ್ಲಾಸ್ನ ಹೇಳಿತ್ತು ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಮ್ಯಾಟರ್ ಮೀನ್ಸ್ ಮ್ಯಾಟರ್ ಅಕ್ಯುಪೈಸ್ ದ ಸ್ಪೇಸ್, ಅಂದರೆ ಸ್ಥಳವನ್ನು ಆಕ್ರಮಿಸಿಕೊಳ್ತಾವೆ ಅಂತ ಹೇಳ್ತಾರೆ. ಆಲ್ ಮ್ಯಾಟರ್ ಹ್ಯಾಸ್ ಅ ಮಾಸ್ ಅಂತ ಹೇಳ್ತೀವಿ. ಅಂದ್ರೆ ಮಾಸನ್ನು ಹೊಂದಿರ್ತೈತಿ ಅಂತ ಹೇಳ್ತಾರೆ, ರಾಶಿಯನ್ನು ಹೊಂದಿರ್ತಾವೆ ಅಂತ ಹೇಳ್ತಾರೆ. ಆಮೇಲೆ ಒಂದಿಷ್ಟು ಹೇಳ್ತೀನಿ ಜನರಲ್ ಪ್ರಾಪರ್ಟೀಸ್ ಏನಪ್ಪ ಅಂತಂದ್ರೆ ಮ್ಯಾಟರ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಮ್ಯಾಟರ್ ಯಾವ್ದು ಮಾಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬರೋದೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ಹೇಳ್ತಾರೆ ನಾವೇನಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಹೇಳ್ತೀವಿ. ದೇರ್ ಆರ್ 3 ಸ್ಟೇಟ್ಸ್ ಇನ್ ಮ್ಯಾಟರ್. ಫಸ್ಟ್ ಒನ್ ಇಸ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ಆನ್ ದ್ಯಾಟ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್? ಸಾಲಿಡ್ನ ಪ್ರಾಪರ್ಟೀಸ್ಗಳ ಬಗ್ಗೆ ನಾವೀಗ ಸ್ಟಡಿ ಮಾಡಬೇಕು. ಒಂದೊಂದನ್ನು ಬರ್ಕೋತೀವ್ರಿ. ಒಂದೇದ್ದು ಸಾಲಿಡ್ ಬಗ್ಗೆ ಹಾಕ್ರಿ, ಅದನ್ನ ಹೇಳಿದ ನಂತರ ಮತ್ತೆ ನಿಮ್ಗೆ ಲಿಕ್ವಿಡ್ ಬಗ್ಗೆ ಹೇಳ್ತಾನಂತ. ಸರಿ, ಒಂದೇ ಬರೀರಿ ಸಾಲಿಡ್ ಬಗ್ಗೆ ನೋಡ್ರಿ. ವಾಟ್ ಆರ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್? ಫಸ್ಟಿಗೆ ಸಾಲಿಡ್ ಅನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಈ ಡಯಾಗ್ರಾಮ್ ಅನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇವನೇನಪ್ಪ ಅಂತಂದ್ರೆ ಪಾರ್ಟಿಕಲ್ಸ್. ಇದೇನಪ್ಪ ಅಂದ್ರೆ ಇವೆಲ್ಲ ಏನಂದ್ರೆ ಪಾರ್ಟಿಕಲ್ಸ್. ಇದು ಸಾಲಿಡ್ ಸ್ಟೇಟಿಗೆ ಎಕ್ಸಾಂಪಲ್. ಈಗ ಸ್ಟೋನ್ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಈಗ ಸ್ಟೋನ್, ಐರನ್ ಇವೆಲ್ಲ ಬರ್ತವೆ. ಸರಿನಾ? ಇನ್ನೇನಾಗ್ತದೆ ಈಗ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಅರೇಂಜ್ಡ್ ಅಂತ ಹೇಳ್ತಾರೆ. ಇನ್ ಸಾಲಿಡ್ಸ್ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಅರೇಂಜ್ಡ್. ಅಥವಾ ಒಂದೇನು ಹೇಳ್ಕೊತ ಹೋಗ್ತಾ ನೋಡ್ರಿ, ದೇ ಅಕ್ಯುಪೈಸ್ ಸ್ಪೇಸ್. ನೋಡ್ರಿ, ಆಲ್ ಸಾಲಿಡ್ಸ್ ನೋಡ್ರಿ ದೇ ಅಕ್ಯುಪೈಸ್ ಸ್ಪೇಸ್ ಅಂತ ಹೇಳ್ತಾರೆ. ದೇ ಮೀನ್ಸ್ ಸಾಲಿಡ್ಸ್ ಅಕ್ಯುಪೈಸ್ ದ ಸ್ಪೇಸ್. ದೇ ಹ್ಯಾವ್ ಮಾಸ್. ಇವೇನನ್ನ ಹೊಂದಿರ್ತಾವ ಅಂತಂದ್ರೆ ಮಾಸ್ ಅನ್ನ ಹೊಂದಿರ್ತಾವು ಅಂತ ಹೇಳ್ತಾರೆ. ನೋಡ್ರಿ, ದೇ ಹ್ಯಾವ್ ಮಾಸ್. ಸಾಲಿಡ್ಸ್ ಹ್ಯಾವ್ ಮಾಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ದೇ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ. ಸಾಲಿಡ್ಸ್ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ. ಡೆಫಿನಿಟ್ ಶೇಪ್ ಮೀನ್ಸ್ ಈಗ ನೀವು ಅಂಗಡಿ ಒಳಗೆ ಅಬ್ಸರ್ವ್ ಮಾಡ್ಬೋದು. ಮೊದಲೆಲ್ಲ ಈಗ ಡಿಜಿಟಲ್ ಬ್ಯಾಲೆನ್ಸಿಂಗ್ ಬಂದವೆಲ್ಲ. ಈಗ ಡಿಜಿಟಲ್ ಬ್ಯಾಲೆನ್ಸ್ ಅದಾವು. ಮೊದಲೇನಾಯ್ತು ತಕ್ಕಡಿ ಇರ್ತಿತ್ತು. ತಕ್ಕಡಿ ಅಂತ ಹೇಳ್ತಾರೆ, ವೇಯಿಂಗ್ ಮಷೀನ್ ಅಂತ ಹೇಳ್ತಾರೆ, ಅಥವಾ ತಕ್ಕಡಿ ಇರ್ತದೆ ನೋಡೋದು. ಏನಂತ ಅಂತಂದ್ರೆ ಅಲ್ಲೇನಾಗ್ತೈತೆ ಅಂದ್ರೆ 1 kg ಕಲ್ಲು, ಕೆಜಿ ಅಳೆಯುವಾಗ 1 kg ಸಕ್ಕರೆ ಕೊಳ್ಕೊಳ್ಳುವಾಗ ನೀವು 1 kg ಕಲ್ಲು ಇರ್ತಿದ್ವು, 2 kg ವೇಯಿಂಗ್ ಕಲ್ಲು ಇರ್ತಿದ್ವು ಅಂದ್ರೆ ಅರ್ಥತ್ತಲ್ಲ. ಅವನೇನಾದ್ರೆ ದೇ ಹ್ಯಾವ್ ಡೆಫಿನಿಟ್ ಶೇಪ್. ಈಗ ಇದನ್ನ ತಗೋ ಡಸ್ಟರ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸ್ಟೇಟ್. ಆಮೇಲೆ ಇದು ಕೂಡ ಒಂದು ಡೆಫಿನಿಟ್ ಆಗಿರ್ತಕ್ಕಂಥ ಶೇಪ್ ಅನ್ನು ಹೊಂದೈತಿ. ನೀವು ಇದನ್ನ ನೀರೊಳಗಡೆ ಹಾಕಿದ್ರು ಕೂಡ ಇದ ಶೇಪ್ ಒಳಗಡೆ ಇರ್ತೈತಿ, ಮಣ್ಣಿನೊಳಗಡೆ ಇಟ್ಟರು ಕೂಡ ಇದ ಶೇಪ್ನಾಗ ಇರ್ತೈತಿ, ಟಾಕಿ ಅಥವಾ ಹಂಡಿ ಅಂತೇನಲ್ಲ ಆ ಟಾಕಿ ಒಳಗಡೆ ಇಟ್ಟರು ಕೂಡ ಇದ ಶೇಪ್ ಒಳಗಡೆ ಇರ್ತೈತಿ. ಅಂದ್ರೆ
ದೇ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ ನೋಡ್ರಿ. ಸಾಲಿಡ್ಸ್ ಹ್ಯಾವ್ ದೇ ಆಕ್ಯುಪೈ ಸ್ಪೇಸ್, ದೇ ಹ್ಯಾವ್ ಮಾಸ್, ದೇ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ. ಆಮೇಲೆ ಡೆಫಿನಿಟ್ ಸೈಜ್ ಆಲ್ಸೋ ಹೊಂದಿರ್ತೈತಿ. ದೇ ಹ್ಯಾವ್ ಡೆಫಿನಿಟ್ ಸೈಜ್ ಆ್ಯಂಡ್ ಸೈಜ್ ಅಂತ ಹೇಳ್ಬೋದು. ಸೈಜ್ ಕೂಡ ಡೆಫಿನಿಟ್ ಆಗಿರ್ತಕ್ಕಂಥ ಸೈಜ್ ಅನ್ನು ಹೊಂದಿರ್ತಾವೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇವಾಗ ಏನಂದ್ರೆ ಜನರಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಇನ್ನೊಂದು ಪಾಯಿಂಟ್ ಅನ್ನ ಬಿಟ್ಟೆ ನಾನು, ನೀವು ಬರ್ಕೋರಿ. ದ ಪಾರ್ಟಿಕಲ್ಸ್ ಆಫ್ ಎ ಸಾಲಿಡ್ಸ್ ಆರ್ ಟೈಟ್ಲಿ ಅರೇಂಜ್ಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ದ ಪಾರ್ಟಿಕಲ್ಸ್ ಆಫ್ ಎ ಸಾಲಿಡ್ಸ್ ಏನಾಗಿರ್ತಪ್ಪ ಅಂತಂದ್ರೆ ಟೈಟ್ಲಿ ಅರೇಂಜ್ ಆಗಿರ್ತಾವೆ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಬರೀತೀರ ಅಂದ್ರೆ ನೀವು ಸ್ಟೋನ್, ಐರನ್, ಬ್ರಿಕ್ಸ್, ವಾಲ್, ಬುಕ್, ಡಸ್ಟರ್ ಇವೆಲ್ಲ ಬರ್ತವೆ. ಇವೆಲ್ಲ ಏನಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸಾಲಿಡ್ಗೆ ಎಕ್ಸಾಂಪಲ್ ಬರ್ತವೆ. ದ ಫಸ್ಟ್ ಸ್ಟೇಟ್ ಆಫ್ ದ ಮ್ಯಾಟರ್ ಈಸ್ ಸಾಲಿಡ್. ವಿ ಕ್ಯಾನ್ ರೈಟ್. ನೋಡ್ರಿ ನಾವೇನು ಮಾಡಿದ್ವಿ, ವಿ ಆಲ್ರೆಡಿ ಸ್ಟಡಿಡ್ ದಿಟ್. ನೋಡ್ರಿ ಓದಿದ್ವಿ ಇದ್ರ ಬಗ್ಗೆ. ನಾವೀಗ ದೇ ಆಕ್ಯುಪೈಸ್ ಸ್ಪೇಸ್ ಅಂತ ಹೇಳ್ತೇವೆ ನಾವೀಗ. ನೆಕ್ಸ್ಟ್ ನೋಡ್ರಿ, ಎರಡನೇ ಪದ ಯಾವುದಪ್ಪ ಅಂತಂದ್ರೆ, ಅಂಡ್ ಸೆಕೆಂಡ್ ಒನ್ ಈಸ್ ಲಿಕ್ವಿಡ್ ಸ್ಟೇಟ್ ಅಂತ ಹಾಕಿ. ಸೆಕೆಂಡ್ ಒನ್ ಯಾವ್ದಂದ್ರೆ ಲಿಕ್ವಿಡ್ ಅಂತ ಹೇಳ್ತಾರೆ. ಲಿಕ್ವಿಡ್ಗೆ ಏನು ಮಾಡ್ಬೋದು ಅಂತಂದ್ರೆ ನಾವೀಗ ಲಿಕ್ವಿಡ್ ಅಲ್ಲಿ ದೇ ಆಲ್ಸೋ ಆಕ್ಯುಪೈಸ್ ಇವು ಕೂಡ ಸ್ಪೇಸ್ ಅನ್ನು ಆಕ್ಯುಪೈಸ್ ಮಾಡ್ತಾವು. ಎಕ್ಸಾಂಪಲ್ ಯಾವುದು? ಒಂದು ಬಲೂನ್ ಅನ್ನು ತಗೋರಿ. ಬಲೂನ್ ಒಳಗಡೆ ನೀರನ್ನು ತುಂಬ್ರಿ. ಆ ಬಲೂನ್ ಶೇಪ್ ಒಳಗಡೆ ಇನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಆಕ್ಯುಪೈ ಸ್ಪೇಸ್ ಅಂದ್ರೆ ಒಂದು ಬಕೆಟ್ ತಗೋರಿ, ಬಕೆಟ್ ಒಳಗಡೆ ನೀರನ್ನು ಹಾಕ್ರಿ. ಆ ನೀರು ಏನಾಗ್ತದಂದ್ರೆ ಬಕೆಟ್ ಶೇಪಿಗೆ ಬರ್ತಾವೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಸ್ಥಳವನ್ನ ಆಕ್ರಮಿಸಿಕೊಳ್ತಾವ ಅಂತ ಹೇಳ್ತಾರೆ. ಲಿಕ್ವಿಡ್ ಕೂಡ ಸ್ಪೇಸ್ ಅನ್ನ ಆಕ್ಯುಪೈಸ್ ಮಾಡ್ತಾವ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ದೇ ಹ್ಯಾವ್ ಮಾಸ್. ಲಿಕ್ವಿಡ್ ಅನ್ನು ಕೂಡ ನಾವು ಗುಂಪುಗಳನ್ನಾಗಿ ಮಾಡಬಹುದು, ಅಂದ್ರೆ ರಾಶಿಯನ್ನಾಗಿ ಮಾಡಬಹುದು ಅಂತ ಹೇಳ್ತಾರೆ. 1 ಲೀಟರ್ ಅಂದ್ರೆ ಇಷ್ಟೇ ಇರುತ್ತೆ ಒಂದು ಬಾಟಲ್ ನೋಡ್ರಿ. ಅದು 10 ಲೀಟರ್ ಅಂದ್ರೆ ನೋಡ್ರಿ 1000 ಲೀಟರ್ ಅಂದ್ರೆ ಒಂದು ದೊಡ್ಡ ಸಿಂಟೆಕ್ಸ್ ಕಾಣ್ತದಲ್ಲ, ಅದನ್ನ ಹೇಳ್ಬೋದು ನಾವು ಮಾಸ್ ಅಂತ ಹೇಳ್ಬೋದು ನಾವು. ಮಾಸ್, ದೇ ಹ್ಯಾವ್ ಮಾಸ್ ಅಂತ ಹೇಳ್ತಾರೆ. ಲಿಕ್ವಿಡ್ ಎಕ್ಸಾಂಪಲ್ ನೆನ್ಪಿಟ್ಕೋರಿ. ಮಿಲ್ಕ್, ವಾಟರ್, ಜ್ಯೂಸ್ ಇವೆಲ್ಲ ಬರ್ತವೆ. ಇವನ್ನೆಲ್ಲ ನೀವು ನೋಡ್ಬೋದು. ದೇ ಹ್ಯಾವ್ ಮಾಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಲಿಕ್ವಿಡ್ ಡಸ್ ನಾಟ್ ಹ್ಯಾವ್ ಅ ಡೆಫಿನಿಟ್ ಶೇಪ್. ಇದಕ್ಕೆ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪ್ ಇರೋದಿಲ್ಲ ಅಂತ ಹೇಳ್ತಾರೆ. ದೇ ಡು ನಾಟ್ ಹ್ಯಾವ್ ಅಥವಾ ದೇ ಡು ನಾಟ್ ಹ್ಯಾವ್ ಡೆಫಿನಿಟ್ ಶೇಪ್. ಲಿಕ್ವಿಡ್ಗಳಿಗೆ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪ್ ಇರೋದಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪ್ ಇಲ್ಲೇ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪ್ ಅಂತಂದ್ರೆ ನೀವು ನೀರನ್ನು ತಗೊಂಡು ಬಕೆಟ್ ಒಳಗಡೆ ಹಾಕಿದ್ರೆ ಬಕೆಟ್ ಶೇಪ್ ಥರನೇ ಆಗ್ತೈತಿ. ಅದ ನೀರನ್ನು ತಗೊಂಡು ನೀವು ಬಾಟಲ್ ಒಳಗಡೆ ಹಾಕಿದ್ರೆ ಬಾಟಲ್ ಶೇಪ್ ಆಗ್ತೈತಿ. ಅದ ನೀರನ್ನು ತಗೊಂಡು ಚರಿಗೆ ಒಳಗಡೆ ಹಾಕಿದ್ರೆ ಅಥವಾ ಜಗ್ ಒಳಗಡೆ ಹಾಕಿದ್ರೆ ಜಗ್ ಶೇಪ್ ಆಗ್ತೈತಿ. ಅಂದ್ರೆ ನೀವು ಯಾವುದ್ರೊಳಗಡೆ ಹಾಕ್ತೀರಿ, ಯಾವ ಮಟೀರಿಯಲ್ ಒಳಗಡೆ ಹಾಕ್ತೀರಿ, ಆ ಮಟೀರಿಯಲ್ ಅದ ಶೇಪನ್ನು ಪಡ್ಕೊತೈತಿ. ಆದ್ರೆ ಈ ಡಸ್ಟನ್ನು ಅಬ್ಸರ್ವ್ ಮಾಡಿರಿ, ನೀವು ಬಕೆಟ್ ಒಳಗೆ ಹಾಕಿದ್ರು ಕೂಡ ಇದೇ ಶೇಪ್ನಾಗೆ ಇರ್ತೈತಿ, ಆ ಜಗ್ ಒಳಗಡೆ ಹಾಕಿದ್ರು ಕೂಡ ಇದೇ ಶೇಪ್ನಾಗೆ ಇರ್ತೈತಿ. ಬಿಕಾಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಾಲಿಡ್. ದೇ ಹ್ಯಾವ್ ಡೆಫಿನಿಟ್ ಶೇಪ್. ಆ್ಯಂಡ್ ಲಿಕ್ವಿಡ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ವಾಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್. ದಟ್ಸ್ ವೈ ದೇ ಡು ನಾಟ್ ಹ್ಯಾವ್ ಅ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ. ಈಗ ಹೇಳಿದ್ನೆಲ್ಲ ನಿಮ್ಗೆ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪನ್ನು ಇದು ಹೊಂದಿರೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಲಿಕ್ವಿಡ್ ಹ್ಯಾಸ್ ಮೋರ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ ಅಂತಂದ್ರೆ ಒಂದು ಎನರ್ಜಿ ಏನಾಗಬೇಕು ಅಂದ್ರೆ ಮೂವ್ ಆಗ್ತಾ ಇರಬೇಕು. ಫ್ಲೋ ಆಗ್ತಕ್ಕಂಥ ಎನರ್ಜಿಗೆ ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಇಲ್ಲಿ ಲಿಕ್ವಿಡ್ಗಳು ಏನಾಗ್ತಪ್ಪ ಅಂದ್ರೆ ಫ್ಲೋ ಆಗ್ತಾವ ಅಂತ ಹೇಳ್ತಾರೆ. ಫ್ಲೋ ಮೀನ್ಸ್ ಹರಿಯುವುದು ಅಂತ ಹೇಳ್ತಾರೆ. ಹಾಗಾಗಿ ಲಿಕ್ವಿಡ್ಸ್ ಹ್ಯಾಸ್ ಮೋರ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಹ್ಯಾವ್ ಅಂತ ಮಾಡ್ರಿ. ಲಿಕ್ವಿಡ್ ಹ್ಯಾವ್ ಮೋರ್ ಕೈನೆಟಿಕ್ ಎನರ್ಜಿ ಅಂತ ಬರೀಬೋದು ಇಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲಿ ಏನಾಗಿರ್ತದೆ ಅಂದ್ರೆ ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ಅಂತ ಹೇಳ್ತಾರೆ. ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ಇನ್ ಹಿಯರ್. ನೋಡ್ರಿ, ಪಾರ್ಟಿಕಲ್ಸ್ ಏನಾಗ್ತಾವ ಅಂದ್ರೆ ಲೂಸ್ಲಿ ಅರೇಂಜ್ ಆಗಿರ್ತಾವು ಅಂತ ಹೇಳ್ತಾರೆ. ಇದರೊಳಗಡೆ ಇದು ಲಿಕ್ವಿಡ್ ಒಳಗಡೆ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಮಿಲ್ಕ್, ವಾಟರ್, ಜ್ಯೂಸ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಲಾಸ್ಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಯಾವುದಪ್ಪ ಅಂತಂದ್ರೆ ಗ್ಯಾಸಿಯಸ್. ಅದ್ರ ಬಗ್ಗೆ ಬರ್ಕೋರಿ ನೀವು. ಗ್ಯಾಸಿಯಸ್ ಅಂತ ಹೆಂಗಾಗ್ರಿ, ಗ್ಯಾಸಿಯಸ್ ಅಂದ್ರೆ ಏನು ನೋಡ್ರಿ. ಗ್ಯಾಸಿಯಸ್ ಈಗ ನಾವೇನು ಹೇಳತ್ತೇವೆ ಅಂದ್ರೆ ಜನರಲ್ ಪ್ರಾಪರ್ಟೀಸ್ ಆಫ್
ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಹೇಳೋದು ನಾನು. ಜನರಲ್ ಪ್ರಾಪರ್ಟೀಸ್ ಜನರಲ್ ಆಗಿ ಯಾವ ಗುಣಲಕ್ಷಣಗಳನ್ನು ಹೊಂದಿರ್ತಾವೆ, ಸಾಲಿಡ್ ಯಾವ ರೀತಿ ಗುಣಲಕ್ಷಣವನ್ನು ಹೊಂದಿರ್ತೈತಿ, ಲಿಕ್ವಿಡ್ ಯಾವ ರೀತಿ ಹೊಂದಿರ್ತೈತಿ, ಗ್ಯಾಸಸ್ ಯಾವ ರೀತಿ ಹೊಂದಿರ್ತೈತೆ ಅಂತೇಳಿ ಸಾಲಿಡ್ ಬಗ್ಗೆ ಹೇಳಿದೆ. ಸಾಲಿಡ್ ಒಳಗಡೆ ಮಾಲಿಕ್ಯೂಲ್ಸ್ ಆರ್ ಟೈಟ್ಲಿ ಅರೇಂಜ್ಡ್, ಆಮೇಲೆ ದೇ ಹ್ಯಾವ್ ದೇ ಆಕ್ಯುಪೈ ಸ್ಪೇಸ್, ದೇ ಹ್ಯಾವ್ ಮಾಸ್ ಆ್ಯಂಡ್ ದೇ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಹೇಳಿದೆ. ಲಿಕ್ವಿಡ್ ಒಳಗಡೆ ಬಂತಂದ್ರೆ ಏನಪ್ಪ ಅಂತಂದ್ರೆ ದ ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್, ಅರ್ಥ ಆಯ್ತಾ. ನೆಕ್ಸ್ಟ್ ಒನ್ ದೇ ಹ್ಯಾವ್ ಮಾಸ್, ದೇ ಆಲ್ಸೋ ಆಕ್ಯುಪೈ ಸ್ಪೇಸ್, ಬಟ್ ಲಿಕ್ವಿಡ್ ಡಸ್ ನಾಟ್ ಹ್ಯಾವ್ ಅ ಡೆಫಿನಿಟ್ ಶೇಪ್ ಅಂತ ಹೇಳ್ತಾರೆ. ಡೆಫಿನಿಟ್ ಆಗಿರ್ತಕ್ಕಂಥ ಶೇಪನ್ನು ಹೊಂದಿರೋದಿಲ್ಲ ಯಾವುದು, ಲಿಕ್ವಿಡ್. ಲಾಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಈಗ ಗ್ಯಾಸಿಯಸ್. ಗ್ಯಾಸಿಯಸ್ ಅಂತಂದ್ರೆ ನೋಡ್ರಿ ನಿಮ್ಗೆ ಹೇಳ್ತೀನಿ ನಿಮ್ಗೆ, ಗ್ಯಾಸಿಯಸ್ ಕೂಡ ಏನು ಮಾಡ್ತಾವ ಅಂದ್ರೆ ದೇ ಆಕ್ಯುಪೈಸ್, ಇವು ಕೂಡ ಏನು ಮಾಡ್ತಾವ ಅಂತಂದ್ರೆ ಸ್ಪೇಸ್ ಅನ್ನ ಆಕ್ಯುಪೈಸ್ ಮಾಡ್ತಾವು. ದೇ ಹ್ಯಾವ್, ಇವು ಕೂಡ ಮಾಸ್ ಅನ್ನ ಹೊಂದಿರ್ತಾವ ಅಂತ ಹೇಳ್ತಾರೆ. ಇವು ಕೂಡ ಮಾಸ್ ಅನ್ನ ಹೊಂದಿರ್ತಾವ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಇಲ್ಲಿ ದೇ ಡಸ್ ನಾಟ್ ಹ್ಯಾವ್ ಅಥವಾ ಡು ನಾಟ್ ಹ್ಯಾವ್ ಡೆಫಿನಿಟ್ ಶೇಪ್ ಆ್ಯಂಡ್ ಸೈಜ್. ಆಮೇಲೆ ದ ಪಾರ್ಟಿಕಲ್ಸ್ ಆರ್ ಫ್ರೀಲಿ ಅರೇಂಜ್. ಪಾರ್ಟಿಕಲ್ಸ್ ಹೆಂಗಾಗಿರ್ತಾವ ಅಂದ್ರೆ ಫ್ರೀ ಆಗಿ ಅರೇಂಜ್ ಆಗಿರ್ತಾವ ನೋಡ್ರಿ ಈ ರೀತಿ. ಲೂಸ್ಲಿ ಅರೇಂಜ್ ಅನ್ನೋದು ಬೇರೆ, ಫ್ರೀ ಆಗಿರ್ತಾವ ಅನ್ನೋದು ಬೇರೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೀವು ಏನು ಬರೀಬೋದು ಅಂದ್ರೆ ಏರ್, CO2 and next one ನೈಟ್ರೋಜನ್. ನೈಟ್ರೋಜನ್ ಕೂಡ ಗ್ಯಾಸಿಯಸ್ ಫಾರ್ಮ್ನಾಗ ಇರ್ತೈತಿ, ಅದನ್ನು ಬರೀಬೋದು ನೋಡ್ರಿ. ಗ್ಯಾಸಿಯಸ್ ಸ್ಟೇಟ್, ದೇ ಆಕ್ಯುಪೈ ಸ್ಪೇಸ್, ಇದು ಕೂಡ ಸ್ಪೇಸ್ ಅನ್ನು ಆಕ್ಯುಪೈಸ್ ಮಾಡ್ತೈತಿ. ನೆಕ್ಸ್ಟ್ ಒನ್ ದೇ ಹ್ಯಾವ್ ಮಾಸ್, ಇದು ಕೂಡ ಮಾಸ್ ಅನ್ನು ಹೊಂದಿರ್ತೈತಿ. ಅಂಡ್ ಲಾಸ್ಟ್ ಒನ್ ದೇ ಡಸ್ ನಾಟ್ ಹ್ಯಾವ್ ಅ ಡೆಫಿನಿಟ್ ಶೇಪ್ ಆ್ಯಂಡ್ ಸೈಜ್. ಏನಪ್ಪಾ ಅಂದ್ರೆ ಗ್ಯಾಸಸ್ಸು ಕೂಡ ಏನಾಗಿರ್ತದೆ ಅಂತಂದ್ರೆ ಡೆಫಿನಿಟ್ ಆಗಿರ್ತಕ್ಕಂಥ ಶೇಪನ್ನು ಹೊಂದಿರೋದಿಲ್ಲ. ನಾ ಹೇಳಿದ್ನಲ್ಲ, ಡಸ್ಟರ್ನ ನೀವು ಎಲ್ಲಿಟ್ಟರು ಕೂಡ ಇದೇ ಶೇಪ್ ಒಳಗಡೆ ಇರ್ತೈತಿ. ಬಟ್ ಲಿಕ್ವಿಡ್ ನೀವು ಬಕೆಟ್ ಒಳಗಡೆ ಹಾಕಿದ್ರೆ ಲಿಕ್ವಿಡ್ ಏನಾಗ್ತೈತಿ, ಬಕೆಟ್ ಶೇಪ್ ಆಗ್ತೈತಿ. ಸೇಮ್ ಅದೇ ರೀತಿ ಗಾಳಿನೂ ಕೂಡ ಬಲೂನ್ ಒಳಗಡೆ ಹಾಕಿದ್ರೆ ಬಲೂನ್ ಶೇಪ್ ಆಗ್ತೈತಿ. ಅದಾಗ ಬಲೂನ್ ಒಳಗಡೆ ಡಿಸೈನ್ ಬಲೂನ್ಗಳು ಇರ್ತಾವೆ. ಒಂದಿಷ್ಟು ಹಾರ್ಟ್ ಶೇಪ್ ಒಳಗಡೆ ಇರ್ತಾವೆ, ಒಂದಿಷ್ಟು ರೌಂಡ್ ಬಲೂನ್ಸ್ ಇರ್ತಾವೆ, ಒಂದಿಷ್ಟು ಉದ್ದ ಇರ್ತಾವೆ, ಸೌತೆಕಾಯಿ ಥರ. ನೀವು ಹವಾ ಅದಕ್ಕೆ ಹಾಕಿದ್ರಿಪ್ಪ ಅಂತಂದ್ರೆ ಅದು ಅದೇ ರೀತಿಯಾಗಿ ಅದರ ಶೇಪನ್ನು ಪಡ್ಕೊಳ್ತೈತಿ. ಯಾವುದು, ಗ್ಯಾಸಿಯಸ್ ಸ್ಟೇಟ್. ಅದಕ್ಕೇನಂತ ಬರೀಬೋದು ನಾವಿಲ್ಲಿ, ದೇ ಹ್ಯಾವ್ ಮಾಸ್, ದೇ ಡಸ್ ನಾಟ್ ಹ್ಯಾವ್ ಡೆಫಿನಿಟ್ ಶೇಪ್ ಅಂತ ಸೈಜ್ ಅನ್ನು ಹೊಂದಿರ್ತದೆ. ನೆಕ್ಸ್ಟ್ ಒನ್ ಪಾರ್ಟಿಕಲ್ಸ್ ಆರ್ ಫ್ರೀಲಿ ಅರೇಂಜ್ಡ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ಯಾಸಿಯಸ್ ಒಳಗಡೆ ಪಾರ್ಟಿಕಲ್ಸ್ ಫ್ರೀ ಆಗಿ ಅರೇಂಜ್ ಆಗಿರ್ತಾವ ಅಂತ ಹೇಳ್ತಾರ. ಇವನ್ನ ಏನಪ್ಪಾ ಅಂದ್ರೆ ಆಮೇಲೆ ಎಕ್ಸಾಂಪಲ್ ಇದಕ್ಕೆ ಏರ್, CO2 ಆ್ಯಂಡ್ ನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ಬೋದು. ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ ಬರ್ತಾವ ಅಂದ್ರೆ ಗ್ಯಾಸಿಯಸ್ಗೆ ಎಕ್ಸಾಂಪಲ್ಸ್ ಬರ್ತಾವೆ. ನಾವೇನು ಮಾಡಿದ್ವಿ ಇಷ್ಟೊತ್ತನ ಇವತ್ತು ಕ್ಲಾಸ್ನಲ್ಲಿ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಮತ್ತೆ ನಿಮ್ಗೆ ಹಿಂದೆ ಹೇಳಿದ್ದೆ ನಾನು, ವಾಟ್ ಈಸ್ ಮೀನ್ ಬೈ ಮ್ಯಾಟರ್, ಪಾರ್ಟಿಕಲ್ಸ್ ಅಂದ್ರೆ ಏನು, ಮ್ಯಾಟರ್ಗೆ ಎಕ್ಸಾಂಪಲ್ಸ್ ಯಾವುವು, ಜನರಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್ ಯಾವ ಅಂತ ಹೇಳಿದ್ವಿ. ಇವತ್ತಿನ ಕ್ಲಾಸ್ ಒಳಗಡೆ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಒಳಗಡೆ 3 ಬರ್ತಾವು, ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಂತ ಹೇಳಿದ್ದೀನಿ. ಅದ್ರ ಜನರಲ್ ಪ್ರಾಪರ್ಟೀಸ್ ಅನ್ನು ಇವತ್ತು ನಾವು ಸ್ಟಡಿ ಮಾಡಿದ್ವಿ. ಇದು 9th ಕ್ಲಾಸ್ನಲ್ಲಿ ಬರ್ತದೆ ನೋಡ್ರಿ. 1ನೇ ಚಾಪ್ಟರ್ ಐತೆ ನೋಡ್ರಿ, ಫಸ್ಟ್ ಸೆಮ್ ಒಳಗಡೆ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅಂತೇಳಿ ಅದ್ರಾಗ ಬರ್ತಕ್ಕಂಥದ್ರ ಬಗ್ಗೆ ನಾನು ಎಲ್ಲ ಟೋಟಲ್ ಆಗಿ ಹೇಳಿದ್ದೀನಿ. ನಿಮಗೆ ನೆಕ್ಸ್ಟ್ ಇದ್ರ ಬಗ್ಗೆ ಮತ್ತೆ ಮುಂದೆ ಯಾವ್ದು ಬರ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಬರ್ತೈತಿ, ಸಬ್ಲಿಮೇಷನ್ ಅನ್ನೋದೊಂದು, ಆಮೇಲೆ ಎವಾಪರೇಷನ್ ಅನ್ನೋದು ಬರ್ತೈತಿ, ಆಮೇಲೆ ಕನ್ವರ್ಟ್ ದ ಸೆಲ್ಸಿಯಸ್ ಇಂಟು ಕೆಲ್ವಿನ್, ಕನ್ವರ್ಟ್ ದ ಕೆಲ್ವಿನ್ ಇಂಟು ಡಿಗ್ರಿ ಸೆಲ್ಸಿಯಸ್ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಮುಂದಿನ ಕ್ಲಾಸಲ್ಲಿ ಅದರದ್ದು ಒಂದು ವಿಡಿಯೋವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಮುಂದೆ ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋಗಳು ತಲುಪಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ಆಮೇಲೆ ಏನು ಮಾಡಿರಿ ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.